ಹಾಯ್ ಹಲೋ ನಮಸ್ತೆ ಪ್ರಿಯ ವೀಕ್ಷಕರೇ, ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಯಾವುದಾದ್ರು ಒಂದು ಕೊಲೆ ಆಗಿಬಿಟ್ರೆ ನೆಕ್ಸ್ಟ್ ಡೇ ಪತ್ರಿಕೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಸುದ್ದಿ, ಗ್ಯಾಂಗ್ ವಾರ್ ಆಯಿತು ಅಂತ. ಆದರೆ ನನ್ನ ದೃಷ್ಟಿಯಲ್ಲಿ ಗ್ಯಾಂಗ್ ವಾರ್ ಅಂದರೆ ಏನು, ಎಲ್ಲಿದೆ ಗ್ಯಾಂಗ್ ವಾರು? ಯಾವುದೋ ಒಬ್ಬ ಯುವಕನಿಗೆ ನಡು ರಸ್ತೆಯಲ್ಲಿ 10ರಿಂದ 15 ಜನ ಅಥವಾ 15ರಿಂದ 20 ಜನ ಬಂದು ಅಟ್ಯಾಕ್ ಮಾಡ್ತಾರೆ. ಈ 15-20 ಜನಗಳ ಗುಂಪು ಬಂದು ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದಾಗ ಆಕಸ್ಮಿಕವಾಗಿ ಅವನು ಸಾಯಲೇಬೇಕು, ಅವನಿಗೆ ಬೇರೆ ದಾರಿ ಇರೋದಿಲ್ಲ. ಯಾಕಂದರೆ 20 ಜನಕ್ಕೆ ಹೊಡಿಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸೊ ಮೋಸದಿಂದ ಬಂದು, ಹಿಂದೆಯಿಂದ ಬಂದು, ಕಣ್ಣಿಗೆ ಕಾರ್ಪುಡಿ ಎರಚಿ ಮೋಸದಿಂದ ಎಲ್ಲಂದರಲ್ಲಿ ಚುಚ್ಚಿ ಕೊಲೆ ಮಾಡ್ತಾರೆ. ಇದೇ ಕೊಲೆಯನ್ನು ಕೆಲವರು ಗ್ಯಾಂಗ್ ವಾರು ಅಂತ ಬಿಂಬಿಸ್ತಾರೆ, ವಿಜೃಂಭಿಸಿ ಬರೀತಾರೆ. ಇದರಿಂದ ಸಾರ್ವಜನಿಕರಲ್ಲಿ ಎಷ್ಟು ಆತಂಕ ಸೃಷ್ಟಿಯಾಗುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಕಣ್ರಿ. ಈ ಅವಳಿ ನಗರಕ್ಕೆ ಸಂಬಂಧಪಟ್ಟಂಗೆ ನನಗೆ ತಿಳಿದಿರುವ ಹಾಗೆ, ನಾನು ಓದಿರುವ ಹಾಗೆ, ಇತ್ತೀಚಿನ ದಿನಗಳಲ್ಲಿ ಗ್ಯಾಂಗ್ ಅನ್ನೋದು ಗೊತ್ತಿಲ್ಲ, ಗ್ಯಾಂಗ್ ವಾರ್ ಅಂದರೂ ಗೊತ್ತಿಲ್ಲ. ನನಗೆ ಗೊತ್ತಿದ್ದಂಗೆ ಒಂದು 25-30 ವರ್ಷಗಳ ಹಿಂದೆ ನಡೆದ ಕೆಲವು ಘಟನೆಗಳು ನನ್ನ ಕಿವಿಗೆ ಬಿದ್ದಿದ್ದುಂಟು. ಆ ಟೈಮಲ್ಲಿ, ಆ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಗ್ಯಾಂಗ್ ಅಂದರೆ ಒಂದು ಸೆಟಲ್ಮೆಂಟ್, ಇನ್ನೊಂದು ಹೊಸೂರು. ನಾವು ಚಿಕ್ಕವರಿದ್ದಾಗ ಹೊಸೂರು ಗ್ಯಾಂಗು, ಸೆಟಲ್ಮೆಂಟ್ ಗ್ಯಾಂಗು ಅಂತ ಕೇಳ್ಪಡ್ತಾ ಇದ್ವಿ. ತದನಂತರ ಇತ್ತೀಚಿನ ದಿನಗಳಲ್ಲಿ ಗ್ಯಾಂಗ್ಗಳು ಇರಬಹುದು, ಆದರೆ ಯಾವುದೇ ಗ್ಯಾಂಗಿನ ಮುಖ್ಯಸ್ಥರು ಯಾರ ಮೇಲೆಯೂ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ದು ಉದಾಹರಣೆಯೇ ಇಲ್ಲ. ಇಲ್ಲಿ ಇದ್ದಾವೆ ಒಂದು 3-4 ಗುಂಪುಗಳು ಹುಬ್ಬಳ್ಳಿಯಲ್ಲಿ ಇದ್ದಾವೆ. ಒಂದು ಅವರ ಹೆಸರು ಯಾವ ಮಟ್ಟಕ್ಕೆ ಹೈಪ್ ಇದೆ ಅಂತಂದರೆ, ಈಗ ಉದಾಹರಣೆಗೆ ಸೆಟಲ್ಮೆಂಟ್ ಅಂದರೆ ಒಂದು ಭಯ ಇದೆ, ಮಂಟು ರೋಡ್ ಅಂದರೆ ಕೆಲವರಿಗೆ ಭಯ ಇದೆ, ಹೊಸೂರು ಅಂದರೆ ಕೆಲವರಿಗೆ ಭಯ ಇದೆ. ಆಯಾ ಭಾಗಗಳಲ್ಲಿ ಒಂದೊಂದು ಗುಂಪುಗಳಿರೋದು ಸತ್ಯ, ಅದಕ್ಕೆ ಮುಖ್ಯಸ್ಥರಿರೋದು ಸತ್ಯ. ಆದರೆ ಅದನ್ನು ಗ್ಯಾಂಗ್ ಅಂತ ಕನ್ಸಿಡರ್ ಮಾಡೋದು ನಮ್ಮ ತಪ್ಪು. ಈ ಮುಖ್ಯಸ್ಥರೇನಿರ್ತಾರೆ, ಏನೋ ಒಂದು ಅವರವರ ಮಧ್ಯದಲ್ಲಿ ತಿಕ್ಕಾಟ ಇರ್ತವೆ, ಏನೇನೋ ಒಂದು ದ್ವೇಷಗಳಿರ್ತವೆ. ಆದರೆ ಯಾವುದೇ ಗ್ಯಾಂಗಿನ ಮುಖ್ಯಸ್ಥ ಡೈರೆಕ್ಟಾಗಿ ಯಾರ ಮೇಲೆಯೂ ಅಟ್ಯಾಕ್ ಮಾಡೋದಿಲ್ಲ. ಬಡವರ ಮನೆಯ ಮಕ್ಕಳನ್ನು ತಮ್ಮದೇ ಆದ ಒಂದು ಗುಂಪನ್ನು ಕಟ್ಕೊಂಡು ಅವರಿಗೆ ಗಾಂಜಾ ಸೇವನೆ ಮಾಡಲಿಕ್ಕೆ ಹಚ್ಚಿ, ಅವರಿಗೆ ಬೇಡವಾದ ಚಟಗಳನ್ನು ಮಾಡಲಿಕ್ಕೆ ಹಚ್ಚಿ, ಟೋಟಲಿ ಅವರ ಮೆಂಟಲಿ ಅವರನ್ನು ಡಿಸ್ಟರ್ಬ್ ಮಾಡಿ, ಅವರ ಮೈಂಡನ್ನು ವಾಶೌಟ್ ಮಾಡಿ ಅವರನ್ನು ಸೃಷ್ಟಿ ಮಾಡಿರ್ತಾರೆ. ಈಗ ನಾನು ಒಂದು ಗ್ಯಾಂಗಿನ ವ್ಯಕ್ತಿ ಮುಖ್ಯಸ್ಥ ಅಂದರೆ ನನಗೆ ಯಾರಿಗೂ ಆಗೋದಿಲ್ಲ ಅಂದರೆ ನಾನು ಹೋಗಿ ನೇರವಾಗಿ ಅವರ ಮೇಲೆ ಅಟ್ಯಾಕ್ ಮಾಡಲ್ಲ. ಬದಲಾಗಿ ನನ್ನ ಹತ್ರ ಇರ್ತಕ್ಕಂಥ ಈ ಬಡವರ ಮನೆಯ ಮಕ್ಕಳೇನು ಸಾಕೊಂಡಿರ್ತೀನಲ್ಲ, ಅವರನ್ನು ಹಚ್ಚೋಬಿಟ್ಟು ಸುಮಾರು ಒಂದು 20 ಜನರನ್ನು ಮುಂದೆ ಬಿಟ್ಟು ಒಬ್ಬನ್ನ ಕೊಲೆ ಮಾಡಿಸ್ತೀವಿ. ಈ ರೀತಿಯ ಒಂದು ಪದ್ಧತಿ ಅವಳಿ ನಗರದಲ್ಲಿ ಇವತ್ತು ನಡೀತಾ ಇದೆ. ಮೊನ್ನೆ ಮಲ್ಲಿಕ್ ಅನ್ನೋ ಒಬ್ಬ ಹುಡುಗನ ಕೊಲೆ ಆಗುತ್ತೆ. ಅವನ ಮೇಲೆ ಒಂದು 15 ಜನ ಅಟ್ಯಾಕ್ ಮಾಡ್ತಾರೆ. ಆ ಅಟ್ಯಾಕ್ ಮಾಡಿದ ನಂತರ ಆ ಹುಡುಗ ಸತ್ತೋಗ್ತಾನೆ. ಅವನ ಕಡೆ ಅವ್ರು ಹೇಳ್ತಾರೆ, ಇದರಲ್ಲಿ ಶ್ಯಾಮ್ ಜಾಧವ್ ಇದ್ದಾನೆ, ಇದರಲ್ಲಿ ಗಣೇಶ್ ಇದ್ದಾನೆ, ಇದರಲ್ಲಿ ಅಭಿಷೇಕ್ ಜಾಧವ್ ಇದ್ದಾನೆ, ಇದಕ್ಕೆ ಈ ಭಾಗದ ಇನ್ಸ್ಪೆಕ್ಟರ್ ಸಹಕಾರ ಇದೆ, ಇವರಿಗೆ ಬೆಂಬಲ ಇದೆ ಅಂತ ಹೇಳ್ತಾನೆ. ಅವ್ರು ಮಾಡ್ತಕ್ಕಂಥ ಆರೋಪ ಅದು. ಆದರೆ ಇದರಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಪೊಲೀಸರ ತನಿಖೆಯ ನಂತರ ಬೆಳಕಿಗೆ ಬರಲಿಕ್ಕೆ ಸಾಧ್ಯ. ಅದನ್ನು ನಾವು ಯಾರೂ ಹೇಳೋಕ್ಕಾಗೋದಿಲ್ಲ ಯಾರಿದ್ದಾರೆ ಯಾರಿಲ್ಲ ಅಂತ. ಆದರೆ ಒಂದು ಬದಲಾವಣೆ ಏನಾಗುತ್ತೆ, ಮಾರನೇ ದಿನ ಅಂದರೆ ಒಂದು 2 ದಿವಸ ಅಥವಾ 3 ದಿವಸ ಬಿಟ್ಟು ಬಂಗಾರ ಬಾಲ್ಯ ಅಂತ ಹೇಳಿಬಿಟ್ಟು ಒಬ್ಬ ಯುವಕ ಪೊಲೀಸ್ ಠಾಣೆಗೆ ಸರೆಂಡರ್ ಆಗ್ತಾನೆ ಈ ಕೇಸಲ್ಲಿ. ಅದೇ ಬಂಗಾರ ಬಾಲ್ಯನ ಮೇಲೆ ಪೊಲೀಸರು ಗುಂಡಿನ ದಾಳಿ ಮಾಡ್ತಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದ, ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟ, ಕಾಲಿಗೆ ಗುಂಡು ಹೊಡೆದ್ವಿ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವನಾಗಲೇ ಸರೆಂಡರ್ ಆದ, ಅವನಾಗಲೇ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಯಾಕೆ ಪಟ್ಟ, ಅವನ ಮೇಲೆ ಯಾಕೆ ಫೈರಿಂಗ್ ಮಾಡಿದರು ಅನ್ನೋದು ಕ್ವಶನ್ ಮಾರ್ಕ್. ಸೊ ಹೀಗೆ ನಾನು ನೋಡಿರುವ ಹಾಗೆ ಸುಮಾರು ವರ್ಷಗಳ ಹಿಂದೆ ಹುಬ್ಬಳ್ಳಿಯ ಇಂದಿರಾನಗರದಲ್ಲಿ ಪಾಲಾಕ್ಷಿ ಅಲಿಯಾಸ್ ಪಲ್ಲಿ ಅಂತ ಒಬ್ಬ ಇದ್ದ. ಅವನು ಸೆಟಲ್ಮೆಂಟ್ನ ರಜನಿ ಬಿಜ್ವಾಡ ಅವರ ಮೇಲೆ ಅಟ್ಯಾಕ್ ಮಾಡಿರ್ತಾನೆ, ಮಾರಣಾಂತಿಕ ಹಲ್ಲೆ ಮಾಡಿರ್ತಾನೆ ಅನ್ನೋದು ಕೇಳ್ಪಟ್ಟಿದೆ. ಇದೊಂದು ದೊಡ್ಡ ಮಟ್ಟದ ಹೊಡೆದಾಟ, ಅದು ದೊಡ್ಡ ಮಟ್ಟದ ಸುದ್ದಿ ಕೂಡ ಆಗಿತ್ತು. ತದನಂತರ ಕೆಲವು ತಿಂಗಳು ಅಥವಾ ವರ್ಷಗಳ ನಂತರ ಅದೇ ಪಾಲಾಕ್ಷಿ ಅಲಿಯಾಸ್ ಪಲ್ಲಿ ಅನ್ನೋ ವ್ಯಕ್ತಿ ಹುಬ್ಬಳ್ಳಿಯ ಸುಧಾ ಥಿಯೇಟರ್ನಲ್ಲಿ
ರಕ್ತ ಚರಿತ್ರೆ ಸಿನಿಮಾ ನೋಡಿಕೊಂಡು ಆಚೆ ಬರುವಾಗ ಅವನ ಎದೆಯ ಭಾಗದಲ್ಲಿ ದೊಡ್ಡ ತಲವಾರನ್ನು ಸಿಗಿಸ್ತಾರೆ. ಯಾವ ಮಟ್ಟಕ್ಕೆ ಫೋರ್ಸಲ್ಲಿ ಸಿಗಿಸ್ತಾರೆ ಅಂತಂದರೆ ಆ ತಲವಾರು ತೆಗಿಯೋಕ್ಕೆ ಆಗೋದಿಲ್ಲ ಡಾಕ್ಟ್ರಿಗೆ. ಅಷ್ಟು ರಭಸದಿಂದ ಅವನನ್ನು ಹಲ್ಲೆ ಮಾಡಿರ್ತಾರೆ, ವಿಕೃತವಾಗಿ ಹಲ್ಲೆ ಮಾಡಿರ್ತಾರೆ. ಸ್ಥಳದಲ್ಲೇ ಪಾಲಾಕ್ಷಿ ಅಲಿಯಾಸ್ ಪಲ್ಲಿ ಅನ್ನೋ ವ್ಯಕ್ತಿ ಸತ್ತು ಹೋಗ್ತಾನೆ. ಈ ಒಂದು ಘಟನೆಯ ನಂತರ ಅನೇಕ ಕೊಲೆಗಳಾಗಿವೆ, ಇಲ್ಲ ಅಂತಲ್ಲ. ಆದರೆ ಕೊಲೆಗಳು ಹೇಗಾಗಿದ್ದಾವೆ, ಒಬ್ಬನಿಗೆ 10-15 ಜನ ನುಗ್ಗಿ ಹೊಡೆಯೋದು, ಕಣ್ಣಿಗೆ ಕಾರ್ಪುಡಿ ಎರಚಿ ಹೊಡೆಯೋದು, ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿ ಹೊಡೆಯೋದು. ಇವತ್ತು ಏನೇ ಅಲ್ಲಿ ಕೊಲೆಗಳಾಗ್ತಾಯಿದ್ರು ಮೋಸದಿಂದ ಆಗ್ತಾ ಇದೆ. ಯಾರು ಮಾಡಿಸ್ತಾ ಇದ್ದಾರೆ, ಯಾಕೆ ಮಾಡಿಸ್ತಾ ಇದ್ದಾರೆ, ಇದಕ್ಕೆ ಮೂಲ ಕಾರಣಗಳೇನು, ಇದೆಲ್ಲಿಯೂ ಕೂಡ ಬೆಳಕಿಗೆ ಬರೋದಿಲ್ಲ. ಅವನು ಸತ್ತ ನಂತರ 3 ದಿವಸ ಚರ್ಚೆ ಆಗುತ್ತೆ, 4ನೇ ದಿವಸಕ್ಕೆ ಈ ಸುದ್ದಿ ಅಲ್ಲಿಗೆ ಮಕಾಡೆ ಮಲಗುತ್ತೆ, ನನಗೆ ತಿಳಿದಿರುವ ಹಾಗೆ. ಸೊ ದಯವಿಟ್ಟು ಇಲ್ಲಿ ಯಾರು ಕೂಡ ಗ್ಯಾಂಗ್ ವಾರು ಅಂತ ವಿಜೃಂಭಿಸಿ ಬರೀಲಿಕ್ಕೆ ಹೋಗಬೇಡಿ. ಇಲ್ಲಿ ಯಾವ ಮಟ್ಟಕ್ಕೆ ರಾಜಕೀಯ ನಡೀತಾ ಇದೆ ಅಂದರೆ MLAಗಳ ಜೊತೆಗಿರ್ತಕ್ಕಂಥ ಎಲ್ಲರೂ ಕೂಡ ಗ್ಯಾಂಗಿನವರೇ ಇರೋದು. ಒಂದು 3 ಗುಂಪಿದ್ದಾವೆ. 3 ಗುಂಪಿಗೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗಾಗಲ್ಲ. ಅದೇ 3 ಗುಂಪು ಒಂದೇ MLA ಸುತ್ತಮುತ್ತಲೂ ಇರ್ತಾರೆ. ಆದರೆ ಆ MLA ಆದವನು ಯಾವುದೇ ಕಾರಣಕ್ಕೂ ಈ 3 ಗುಂಪುಗಳೇನಿರ್ತವೆ, ಈ 3 ಗ್ಯಾಂಗ್ಗಳೇನಿರ್ತವೆ, ಇವರನ್ನು ಒಂದು ಮಾಡಬೇಕು, ಇವರ ಮಧ್ಯದಲ್ಲಿ ಇರ್ತಕ್ಕಂಥ ದ್ವೇಷವನ್ನು ದೂರ ಮಾಡಬೇಕನ್ನೋ ಸಾಮಾನ್ಯ ಸೌಜನ್ಯ ಕೂಡ ಆ ವ್ಯಕ್ತಿಗೆ ಇರೋದಿಲ್ಲ. ಆ ವ್ಯಕ್ತಿ ಕೂಡ ಇವರನ್ನು ಸರಿಯಾಗಿ ಬಳಸ್ಕೊಂಡು ತನ್ನ ಬೇಳೆಕಾಳನ್ನು ಬೇಯಿಸ್ಕೋತಾನೆ MLA. ಅದೇ MLA ಹೆಸರನ್ನು ಬಳಸ್ಕೊಂಡು ಇವರು ತಮ್ಮ ಬೇಳೆಕಾಳನ್ನು ಇವರು ಬೇಯಿಸ್ಕೋತಾರೆ ಗ್ಯಾಂಗ್ನವರು. ಸೊ ಇಲ್ಲಿ ಏನಾಗಿದೆ, ಗ್ಯಾಂಗಿನ ಮುಖ್ಯಸ್ಥರು ಅಂತ ಏನಿದ್ರೆ ಅವರೆಲ್ಲ ಆರಾಮಾಗಿ ವೈಟ್ ಡ್ರೆಸ್ ಹಾಕ್ಕೊಂಡು ರಾಜಕಾರಣಿಗಳ ಸುತ್ತಮುತ್ತಲು ಅಡ್ಡಾಡಿಕೊಂಡು ಆರಾಮಾಗಿದ್ದಾರೆ. ಆದರೆ ಈ ಬಡವರ ಮನೆಯ ಮಕ್ಕಳೇನಿದಾರಲ್ಲ, ಈ ಗಾಂಜಾಗೆ ಅಡಿಕ್ಟ್ ಆಗಿರೋರು, ಇವ್ರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಗಾಂಜಾ ಹೊಡೆಯೋದು, ಎಣ್ಣೆ ಹೊಡೆಯೋದು, ಇವನು ಹೋಗಿ ಹೊಡೆದು ಬಾ ಅಂದರೆ ಹೊಡೆದು ಬರೋದು. ಅದು ಹೇಗೆ, ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡೋದು. ನನ್ನ ದೃಷ್ಟಿಯಲ್ಲಿ ಇದು ಗಂಡಸ್ತನವೇ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಇದನ್ನು ವಿರೋಧ ಮಾಡ್ತೀನಿ. ಈ ರೌಡಿಸಮ್ ಇರ್ಬೋದು, ಈ ಗ್ಯಾಂಗ್ ಇರ್ಬೋದು, ಈ ವಾರ್ ಇರ್ಬೋದು, ಈ ಅಟ್ಯಾಕ್ ಇರ್ಬೋದು, ಈ ಕೊಲೆ ಇರ್ಬೋದು, ಇದು ಯಾವುದು ಕೂಡ ಕಾನೂನು ಬಾಹಿರ ಚಟುವಟಿಕೆ ಇದು ನಡೀಬಾರ್ದು. ನಾನು ಇದನ್ನು ಪ್ರತಿಭಟಿಸ್ತೀನಿ. ಆದರೆ ಒಂದು ಟೀಮು ಒಬ್ಬನ ಹೊಡಿಬೇಕು ಅಂತ ಹೋದಾಗ ಯಾರು ಕೂಡ ಗಂಡಸರ ಥರ ನೇರವಾಗಿ ಬರೋದಿಲ್ಲ. ಗಾಂಜಾ ಹೊಡ್ಕೊಂಡು ನಶೆಯಲ್ಲಿ ಬಂದು ಸಿಕ್ಕಲ್ಲಿ ಹಾಕಿ ಚುಚ್ಚಿ ಕೊಲೆ ಮಾಡಿ ಹೋಗ್ತಾರೆ. ಫಿಟ್ ಆಗೋರೋ ಯಾರೋ, ಹೊಡೆಯೋರೋ ಇನ್ಯಾರೋ, ಹೇಳಿದವರೋ ಇನ್ಯಾರೋ, ಇದೆಲ್ಲ ನಡೀತಾ ಇದೆ ಸತ್ಯ. ಬಟ್ ಇದು ಗ್ಯಾಂಗ್ ವಾರ್ ಅಲ್ಲ. ಇದು ಮೋಸದಿಂದ ಹೊಡಿತಕ್ಕಂಥದ್ದು, ಇದು ಮೋಸದಿಂದ ಚುಚ್ಚತಕ್ಕಂಥದ್ದು, ಇದು ಮೋಸದಿಂದ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಇದನ್ನು ಗ್ಯಾಂಗ್ ವಾರ್ ಅಂತ ಹೇಳಿದರೆ ಅದಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ಇದನ್ನು ತಡಿಲಿಕ್ಕೆ ಪೊಲೀಸ್ ಇಲಾಖೆಯವರಿಂದಲೂ ಸಾಧ್ಯವಿಲ್ಲ, ಮಾಧ್ಯಮದವರಿಂದಲೂ ಸಾಧ್ಯವಿಲ್ಲ, ರಾಜಕೀಯದವರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ರಾಜಕೀಯದವರಿಗೆ ರೌಡಿಗಳ ಜೊತೆಗಿದ್ರೆ ಅವ್ರ ಬೇಳೆಕಾಳು ಬೇಯುತ್ತೆ. ರೌಡಿಗಳಿಗೆ ರಾಜಕಾರಣಿಗಳ ಸಪೋರ್ಟ್ ಇದ್ದರೆ ಮಾತ್ರ ಅವರ ಬೇಳೆಕಾಳು ಬೇಯುತ್ತೆ. ಇಲ್ಲೇನು ನಮ್ಮ ಅವಳಿ ನಗರ ಭಾಗದಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿದಾರಲ್ಲ, ಸುತ್ತಮುತ್ತಲೂ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅವರ ಹಿನ್ನೆಲೆ ತೆಗೆದು ನೋಡಿ. ಎಲ್ಲರೂ ಅದರಲ್ಲಿ ಕೆಲವರನ್ನ ಬಿಟ್ಟು ಎಲ್ಲರೂ ಒಂಥರ ಈ ರೌಡಿಸಮ್ ಹಿನ್ನೆಲೆ ಇರ್ತಕ್ಕಂಥವರೇ ಇದ್ದಾರೆ. ಆದರೆ ನಾನು ಕಂಡ ರೌಡಿಸಮ್ ಏನು ಬೆಂಗಳೂರಲ್ಲಿ ಕೇಳಿದ್ದೀನಿ, ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಇಲ್ಲಿ ನಡೆಯೋ ಗ್ಯಾಂಗ್ ವಾರ್ಗೂ ಇಲ್ಲಿರ್ತಕ್ಕಂಥ ಗ್ಯಾಂಗಿಗೂ ನಮ್ಮ ಅವಳಿ ನಗರದಲ್ಲಿ ಇರ್ತಕ್ಕಂಥ ಗ್ಯಾಂಗಿಗೂ ಅಜಗಜಾಂತರ ವ್ಯತ್ಯಾಸವಿದೆ. 2004ರಿಂದ ಹಿಡ್ಕೊಂಡು 2012ರವರೆಗೆ ನಾನು ರೌಡಿಸಮನ್ನು ಬೆಂಗಳೂರಲ್ಲಿ ನೋಡಿದ್ದೀನಿ, ಹಾಸನದಲ್ಲಿ ನೋಡಿದ್ದೀನಿ, ಮೈಸೂರಲ್ಲಿ ನೋಡಿದ್ದೀನಿ, ಮಂಡ್ಯದಲ್ಲಿ ನೋಡಿದ್ದೀನಿ. ಯಾರು ಕೂಡ ಹಿಂದೆಯಿಂದ ಬಂದು ಹೊಡೆದಿದ್ದು ಇಲ್ಲ, ಯಾರು ಕೂಡ ಹಿಂದೆಯಿಂದ ಬಂದು ಕೊಲೆ ಮಾಡಿದ ಉದಾಹರಣೆನೇ ಇಲ್ಲ. ಇಂಥ ತಾರೀಕಿಗೆ ಇಂಥ ದಿನ ಈ ಸ್ಥಳದಲ್ಲಿ ನಾನು ಕೊಲೆ ಮಾಡ್ತೀನಿ ಅಂತ ಟೈಮ್ ಕೊಟ್ಟರೆ ಅದೇ ಟೈಮಿಗೆ ಆ ವ್ಯಕ್ತಿ ಕೊಲೆ ಆಗಿರುತ್ತೆ. ಒಂದು ವೇಳೆ ಕೊಟ್ಟ ಟೈಮನ್ನು ಮಿಸ್ ಮಾಡಿದರೆ ಅವನು ಮರ್ಡರ್ ಆಗುತ್ತೆ. ಇದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ, ನೋಡಿದ್ದೀವಿ, ಕೇಳಿದ್ದೀವಿ, ಓದಿದ್ದೀವಿ ಕೂಡ. ಸೊ ನಾನು ಹೇಳೋದಿಷ್ಟೇ, ಅವಳಿ ನಗರದಲ್ಲಿರ್ತಕ್ಕಂಥ ಮಾಧ್ಯಮದ ಮಿತ್ರರಿರ್ಬೋದು ಅಥವಾ ಇವತ್ತೇನು ಈ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಬಂದ ಪತ್ರಕರ್ತರ ಥರ ಬಂದು ಏನು ನಿಮ್ಮನ್ನು ನೀವು ಬಿಂಬಿಸ್ಕೊಳ್ತಾ ಇದ್ದೀರಿ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ವರದಿಯನ್ನು ಮಾಡುವಾಗ, ಸುದ್ದಿಯನ್ನು ಮಾಡುವಾಗ ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖಾ ವರದಿಯನ್ನು ಮಾಡಿ ಪ್ರಕಟಣೆ ಮಾಡಿ. ಯಾರನ್ನೋ ವಿಜೃಂಭಿಸೋಕ್ಕೋಸ್ಕರ ಹೋಗಿ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು
ಸೃಷ್ಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಯಾರೂ ಕೈ ಹಾಕಬೇಡಿ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಪೋರ್ಟ್ ಮಾಡಿ. ನಮಸ್ತೆ.